ಈಗ ಒಂದು ಕಾಮನ್ ಪೇರೆಂಟು ನನ್ನ ಮಗು ಒಂದು 6 ವರ್ಷ 7 ವರ್ಷ 8 ವರ್ಷ 10 ವರ್ಷ ಆಯಿತು ನನ್ನ ಮಗುಗೆ. ಈಗ ನನ್ನ ಮಗು ನಾ 10 ವರ್ಷದಿಂದ ನೋಡ್ಕೊಂಬಂದಿದ್ದೀನಿ, ನನಗೇನೋ ಒಂದು ಅದ್ರದ್ದು ಬಗ್ಗೆ ಇನ್ಸೈಟ್ ಗೊತ್ತಾಗುತ್ತೆ, ಅನಲೈಸಿಸ್ ಗೊತ್ತಾಗುತ್ತೆ. ಅವ್ನಿಗೆ ಫ್ರೀಡಮ್ ಕೊಟ್ಟರೆ ಬಿಡೋ ಮಾಡ್ತಾನೆ, ತಲೆ ಕೆಡಿಸ್ಕೊಳ್ಳೋದು ಬೇಡ, ಇಲ್ಲ ಅವ್ನಿಗೆ ಪ್ರೆಷರ್ ಹಾಕಿದ್ರೇ ನಾವು ಮಾಡೋದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಈಗ ನೀವು 92 ಪ್ಯಾರಾಮೀಟರ್ಸಲ್ಲಿ ಒಬ್ಬ ಕಾಮನ್ ಮ್ಯಾನು ಎಷ್ಟು ಪ್ಯಾರಾಮೀಟರ್ಸನ್ನು ಅನಲೈಸ್ ಮಾಡೋದಕ್ಕೆ ಸಾಧ್ಯ? ಮತ್ತು ಈಗ ನೀವು ಹೇಳಿದ್ರೆ ನೀವು ಮಾಡಿದರೆ 92 ಪ್ಯಾರಾಮೀಟರ್ಸ್ ಫುಲ್ ಅನಲೈಸ್ ಮಾಡ್ತೀವಿ ಅಂತ. ಅದೇ ಈಗ ನಾನು ಕಾಮನ್ ಆಗಪ್ಪ, ನನ್ನ ಫ್ಯಾಮಿಲಿ, ನನ್ನ ತಂದೆನೋ ತಾಯಿನೋ ಯಾರೋ ಒಬ್ರು ಅವ್ರ ಬಿಹೇವಿಯರ್ ಮೇಲೆ ನಾನೇನೋ ಒಂದು ಅನಲೈಸಿಸ್ ಮಾಡ್ತೀನಿ. ಒಬ್ಬ ಕಾಮನ್ ಮ್ಯಾನ್ ಆಗಿ ನಾನು ಅನಲೈಸ್ ಮಾಡಿದಾಗ ನಂದು ಎಷ್ಟು ಪ್ಯಾರಾಮೀಟರ್ಸ್ ಅದರಲ್ಲಿ ಕವರ್ ಆಗಿರ್ಬೋದು, ಮ್ಯಾಚ್ ಆಗಿರುತ್ತೆ. ತುಂಬ ರೇರೆಸ್ಟ್ ಆಗಿರುತ್ತೆ ಸರ್, ತುಂಬ ರೇರೆಸ್ಟ್ ಆಗಿರುತ್ತೆ. ಕೆಲವೊಂದು ಮ್ಯಾಚ್ ಆಗಿರೋದ್ರಿಂದ ಕನ್ಫ್ಯೂಷನ್ಸ್ ಇರುತ್ತೆ, ಅವಾಗ ಆ್ಯಕ್ಷನ್ಸ್ ತೊಗೊಳಕ್ಕಾಗ್ತಿರಲ್ಲ. ಇವಾಗ ನಾನು ಹೇಳ್ತೀನಿ, ನಾನು ಯಾವಾಗಲೂ ಸೈಲೆಂಟ್ ವಾತಾವರಣದಲ್ಲಿ ಕೂತ್ಕೊಂಡ್ರೆ ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗೆ, ಓದೋಕ್ಕೆ ಬರೆಯೋಕ್ಕೆ ಎಲ್ಲ ನನಗೆ ತುಂಬ ಚೆನ್ನಾಗಿದೆ ಅಂತ. ಆದರೆ ಅಪ್ಪ ಅಮ್ಮ ನನ್ನ ಅನಲೈಸ್ ಮಾಡಿರ್ತಾರೆ ರಾಂಗ್ ಆಗಿ. ಅಂದರೆ ಇವ್ನಿಗೆ ಯಾವಾಗಲೂ ಬ್ಯಾಕ್ಗ್ರೌಂಡಲ್ಲಿ ಯಾರಾದರೂ ಮಾತಾಡ್ತಾ ಇದ್ರೆ ಅನ್ನೋ ಸೌಂಡ್ ಇದ್ರೂ ಓದ್ಕೊಳ್ತಾನೆ ಅಂತ ಅವ್ರ ಭ್ರಮೆ ಅದು. ಅವಾಗ ಏನಾಗುತ್ತೆ ಅಂತಂದರೆ ಅವ್ರ ಜೀವನದಲ್ಲಿ ಏನು ಆಗ್ತಿತ್ತೋ ಅದನ್ನೆಲ್ಲ ನನ್ನ ಜೀವನದಲ್ಲಿ ಆಗುತ್ತೆ ಅಂತ ಮರು ಪ್ರತಿಕಲ್ಪನೆ ಮಾಡಿಕೊಂಡು ಅದನ್ನು ತಪ್ಪಾಗಿ ಮಾಡಿಕೊಂಡು ನನ್ನ ಬ್ರೈನಿಗೆ ಕನ್ಫ್ಯೂಸ್ ಮಾಡಿಟ್ಬಿಟ್ಟಿರ್ತಾರೆ. ಸೊ ಹೀಗಿರಬೇಕಾದ್ರೆ ನನಗೆ ಒರಿಜಿನಲ್ ನೇಚರ್ ಏನಂದರೆ ಮರ್ತೋಗ್ಬಿಟ್ಟಿರುತ್ತೆ. ವೆರಿ ನೈಸ್. ಇವಾಗ 3 ಜನ ಅಲ್ವಾ ಸರ್, ತಾಯಿ ನೇಚರೇ ಬೇರೆ, ತಂದೆ ನೇಚರೇ ಬೇರೆ, ಮಗನ ನೇಚರೇ ಬೇರೆ. ಮಗ ಹುಟ್ಟಿದಾಗಿಂದ ಅವ್ರಿಗೆ ಸರಿಯಾದಂಥ ಪ್ರೀತಿ ಕೊಟ್ಬಿಟ್ಟಿದ್ರೆ, ಸರಿಯಾದಂಥ ವಾತಾವರಣ ಕೊಟ್ಬಿಟ್ಟಿದ್ರೆ, ಏನು ಪ್ರಶ್ನೆ ಮಾಡದೇ ಇದ್ದರೆ ಅವ್ನು ಒರಿಜಿನಲ್ ಆಗಿರ್ತಿದ್ದ. ಆದರೆ ನಾವು ಅಪ್ಪ ಅಮ್ಮ ಬುದ್ಧಿವಂತರಲ್ವಾ, ನಮಗೇನು ವರ್ಕ್ ಆಗಿತ್ತೋ ಅದನ್ನು ಹೇಳ್ತೀವಿ. 100%. ಮಗು ಬ್ರೈನಿಗೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಮ್ಯಾಕ್ಸಿಮಮ್ ಪೀಪಲ್ ಯಾರೂ ಕರೆಕ್ಟಾಗಿ ಟ್ರೇಸ್ ಮಾಡಿರಲ್ಲ ಸರ್. ಅಂದರೆ ನೀವು ಥಿಂಕ್ ಮಾಡ್ಬೋದು, ದೇರ್ ಆರ್ 12 ಪ್ರೊಫೆಷ್ನಲ್ ಸ್ಕಿಲ್ಸ್ ಅಂತ. ಓಕೆ. ಈ ವರ್ಲ್ಡಲ್ಲಿ ಯಾವುದೇ ಯೂನಿವರ್ಸಿಟಿಗೆ ಹೋಗಿ, ಯಾವುದೇ ಕಾಲೇಜ್ಗೆ ಹೋಗಿ, ಯಾವುದೇ MBA ಕಾಲೇಜ್ಗೆ ಹೋಗಿ, ಅಥವಾ ಯಾವುದೇ ಬಿಸ್ನೆಸ್ ಮ್ಯಾನ್ ಹತ್ರ ಹೋಗಿ ಕೇಳ್ರಿ, ಡು ಯು ಬಿಲೀವ್ ದೇರ್ ಆರ್ 12 ಪ್ರೊಫೆಷ್ನಲ್ ಸ್ಕಿಲ್ಸ್ ಅಂತ? ದೇ ರಿಯಲಿ ಡೋಂಟ್ ನೋ ಅಂತ ಹೇಳ್ಬಿಡ್ತಾರೆ. ಈ 12 ಪ್ರೊಫೆಷ್ನಲ್ ಸ್ಕಿಲ್ಸನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ನನ್ನ ಪ್ರೊಫೆಷ್ನಲ್ ಲೈಫಲ್ಲಿ ಹೆಂಗೆ ವಿನ್ ಆಗ್ಬೋದು ಅಂತ ಗೊತ್ತಾಗ್ಬಿಡುತ್ತೆ ಸರ್. ಏನದು ಪ್ರೊಫೆಷ್ನಲ್ ಸ್ಕಿಲ್ಸ್ 12? ಬೇಸಿಕಲಿ ಈ 12 ಪ್ರೊಫೆಷ್ನಲ್ ಸ್ಕಿಲ್ಸಲ್ಲಿ ಡಾಮಿನೆಂಟ್ 3 ಸ್ಕಿಲ್ಸು ನಿಮ್ಮ ಬ್ರೈನನ್ನು ಹೊಸ ಥರ ಕೆಲಸಗಳನ್ನು ಎಷ್ಟು ಫಾಸ್ಟಾಗಿ ಎಷ್ಟು ಸಕ್ಸಸ್ಫುಲ್ಲಾಗಿ ಎಕ್ಸಿಕ್ಯೂಟ್ ಮಾಡ್ಬೋದು ಅಂತ ಕಂಟಿನ್ಯೂಸ್ ಆಗಿ ಟ್ರೈನ್ ಮಾಡ್ತಾ ಇರುತ್ತೆ, ನಿಮಗೆ ಎಜುಕೇಟ್ ಮಾಡ್ತಾ ಇರುತ್ತೆ. ಯಾವ ಡಿಗ್ರಿನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಔಟ್ ಆಫ್ 12 ಪ್ರೊಫೆಷ್ನಲ್ ಸ್ಕಿಲ್ಸ್ ದೇರ್ ಆರ್ 2 ಸ್ಕಿಲ್ಸ್. ಒಂದು ಪ್ಲ್ಯಾನಿಂಗ್, ಇನ್ನೊಂದು ಎಕ್ಸಿಕ್ಯೂಷನ್ ಅಂತ. ಪ್ಲ್ಯಾನಿಂಗ್ ಇರೋ ವ್ಯಕ್ತಿ ಏನು ಮಾಡ್ತಾ ಇರ್ತಾರೆ, ಎಲ್ಲದನ್ನು ಪ್ಲ್ಯಾನ್ ಮಾಡ್ಕೊಂಡು ತಾನೇ ಮಾಡ್ತಾ ಇರ್ತಾರೆ. ಆದರೆ ತಾಯಿ ಮನೇಲಿ ಎಕ್ಸಿಕ್ಯೂಟರ್ ಆಗಿರ್ತಾರೆ ಅಂತ ಅಂದ್ಕೊಳ್ಳಿ, ಅಥವಾ ತಂದೆ ಎಕ್ಸಿಕ್ಯೂಟರ್ ಆಗಿರ್ತಾರೆ ಅಂತ ಅಂದ್ಕೊಳ್ಳಿ. ಅವ್ರಿಗೆ ಪ್ಲ್ಯಾನಿಂಗ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಯಾವಾಗ? ತಂದೆ ತಾಯಿ ಚಿಕ್ಕ ವಯಸ್ಸಲ್ಲಿದ್ದಾಗ. ಅವರಿಗೆ ಸಪೋರ್ಟ್ ಸಿಸ್ಟಮ್ ಅವ್ರ ಅಪ್ಪಾಜಿ ಅಮ್ಮ ಕೊಟ್ಟಿಲ್ಲ ಅಂತ ಅಂದ್ಕೊಳ್ಳಿ. ಮನೇಲಿ ಆಲ್ರೆಡಿ ಒಬ್ಬ ಪ್ಲ್ಯಾನರ್ ಬಂದುಬಿಟ್ಟಿದ್ದಾನೆ, ಅಥವಾ ಪ್ಲ್ಯಾನರ್ ಒಂದು ಹುಡುಗಿ ಬಂದುಬಿಟ್ಟಿದ್ದಾರೆ. ಇವರಿಬ್ಬರು ಏನು ಮಾಡ್ತಾರೆ, ಅವನಿಗೆ ಪ್ಲ್ಯಾನಿಂಗ್ ಕೊಡೋಕೆ ಹೋಗ್ತಾರೆ. ಅವಾಗ ಏನಾಗುತ್ತೆ, ಅವನು ರೆಬೆಲ್ ಆಗ್ತಾನೆ, ಆಡಮೆಂಟ್ ಆಗ್ತಾನೆ, ಸ್ಟಬನ್ ಆಗ್ತಾನೆ. ಅಪ್ಪ ಆಮೇಲೆ ರೆಸ್ಪೆಕ್ಟ್ ಕೊಡೋದಾಗಲಿ ಎಲ್ಲ ತಪ್ಪೋಗ್ಬಿಡುತ್ತೆ. ಯಾಕಪ್ಪ ಅಂದರೆ ಮಗುಗೆ ಆಲ್ರೆಡಿ ಪ್ಲ್ಯಾನಿಂಗ್ ಮಾಡೋಕ್ಕೆ ಬರ್ತಿತ್ತು. ಹೆಂಗೆ ಹೇಳ್ತೀರಾ ಮುರಳಿ ನೀವು ಪ್ಲ್ಯಾನಿಂಗ್ ಮಾಡೋಕ್ಕೆ ಬರುತ್ತೆ? ಮಗು ಇನ್ನು 2ನೇ ಕ್ಲಾಸ್ 3ನೇ ಕ್ಲಾಸ್ 4ನೇ ಕ್ಲಾಸ್ ಕೇಳಿ ಅಲ್ಲ ಮಗುಗೆ. ನಾವು ಹೇಳ್ತೀವಲ್ಲ, ಮಗು ಯಾವುದೇ ಒಂದು ಹೋಮ್ವರ್ಕ್ ಕೊಟ್ಟರೆ ಮಗುಗೆ ಅವ್ನು ಅಲ್ಲೇ ಡಿಸೈಡ್ ಮಾಡ್ತಾನೆ, ನನ್ನ ಮನೇಲಿ ಎಷ್ಟು ಗಂಟೆ ಓದೋಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟು ಗಂಟೆ ಮುಗಿಸ್ಬೇಕು ಅಂತ. ದಟ್ ಈಸ್ ಅ ವೆರಿ ಡಾಮಿನೆಂಟ್ ನೇಚರ್ ಇನ್ ದ ಚೈಲ್ಡ್. ಬಟ್ ಪೇರೆಂಟ್ಸಿಗೆ ಅದು ಇಲ್ದಿರೋ ಕಾರಣ ನಾವು ಅಂದ್ಕೊಂಡ್ವಿ, ನಮಗೆ ಜೀವನದಲ್ಲಿ ಯಾರೋ ಪ್ಲ್ಯಾನಿಂಗ್ ಹೇಳ್ದಿರೋ ಕಾರಣ ನಾವು ಮಗುಗೆ ಪ್ಲ್ಯಾನಿಂಗ್ ಹೇಳಿ ಬೆಳೆಸ್ಬೇಕು ಅಂತ. ಆ ಮಗುಗೆ ಪ್ಲ್ಯಾನಿಂಗ್ ಇದ್ದಾಗ ನಾವು ಹೇಳ್ದಾಗ ಏನಾಗುತ್ತೆ, ಅದು ಕುಂಠಿತ ಆಗೋಗ್ಬಿಡುತ್ತೆ. ಆವಾಗ ಪೇರೆಂಟ್ಸ್ ಮೇಲೆ ಪ್ರತಿ ಸತಿ ಪ್ಲ್ಯಾನಿಂಗ್ ಹೇಳಬೇಕಾದ್ರೂ ಕೋಪ, ಬೇಜಾರು ಎಲ್ಲ ಬಂದ್ಬಿಡುತ್ತೆ. ಆದರೆ ನನಗೆ ಆಲ್ರೆಡಿ ಗೊತ್ತು, ಅದನ್ನು ಮತ್ತೆ ಹೇಳ್ತಿದ್ದೀರಾ ನೀವು. ನನ್ನ ತಲೆಯಲ್ಲಿ ಇದ್ದಿದ್ದೇ ಬೇರೆ, ನೀವು ಹೇಳ್ತಿರೋದೇ ಬೇರೆ. ಎಸ್, ಅವಾಗ ಮತ್ತೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಅವಾಗ ನನ್ನಲ್ಲಿರೋ ತಾಕತ್ ಮೇಲೆ ನನಗೆ ಡೌಟ್ ಆಗಿಬಿಡುತ್ತೆ. ಹಾಗಾದ್ರೆ ನಾನು ಸಂಜೆ 7 ಗಂಟೆಗೆ ಮ್ಯಾಥ್ಸ್ ಹೋಮ್ವರ್ಕ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಅಲ್ವಾ, ಅಥವಾ ABCD ಬರೀಬೇಕು ಅಂತ 1ನೇ ಕ್ಲಾಸಲ್ಲಿ ಅಂದ್ಕೊಂಡಿದ್ದೆ ಅಲ್ವಾ. ನೀವು ಬಂದುಬಿಡ್ರಿ, ಹೋಗಿ ಇಲ್ಲ 5 ಗಂಟೆಗೆ ನೀವು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬೇಕು. ಆ ಮಗು ಅಂದ್ಕೊಂಡಿದ್ದೆ ಆಲ್ರೆಡಿ 7 ಗಂಟೆಗೆ ಮಾಡ್ತೀನಿ ಅಂತ. ಇದನ್ನು ಪೇರೆಂಟ್ಸ್ ಕೇಳಿ ಡಿಸ್ಕಸ್ ಮಾಡಲ್ಲ. ಇದೆಲ್ಲ ಅಸಂಪ್ಷನ್ ಲೈಫ್ ಅಂತ ಕರಿತೀವಿ ಸರ್. ನನ್ನ ಹತ್ರ ಏನಿಲ್ಲ, ನಿಮ್ಮ ಹತ್ರನೂ ಇಲ್ಲ ಅಂತ ಅಂದ್ಕೊಂಡ್ರೆ ಭ್ರಮೆ. ಅಲ್ಲ ಮುರಳಿ, ಯಾಕೆ ಈ ಥರ ಅಂದ್ಕೊಳ್ತಾರೆ? ಅದ್ರ ಹಿಂದೆ ಇರೋ ಸೈನ್ಸ್ ಆದರೂ ಏನು? ಎಲ್ಲ ಯದ್ಭವಂ ತದ್ಭವತಿ ಅಂತ ಹೇಳ್ಬಿಟ್ಟಿದ್ರಲ್ಲ. ನನ್ನ ಹತ್ರ ಏನಿದೆ ಅದು ಎದುರುಗಡೆ ಇರುತ್ತೆ ಅಂತ, ನನ್ನ ಹತ್ರ ಏನಿಲ್ಲ ಅದು ಎದುರುಗಡೆ ಇಲ್ಲ.
ಯದ್ಭವ ತದ್ಭವತಿ ಅನ್ನೋದು ತುಂಬ ದೊಡ್ಡ ಕಾಂಟೆಕ್ಸ್ಟ್ ಸರ್. ಯಾರಾದರೂ ಇಂಟೆಲೆಕ್ಚುಯಲ್ ಪೀಪಲ್ ಕೇಳಿಸ್ಕೊಳ್ಬೇಕಾದ್ರೆ ಮುರಳಿ ನೀನು ರಾಂಗ್ ಆಗಿ ಮಾತಾಡ್ತಿದ್ಯಾ ಅಂತ ಹೇಳ್ಬಿಡ್ತಾರೆ. ಸರ್ ತುಂಬ ಡೀಪಾಗಿ ಹೋಗ್ಬೇಕಾಗಿಲ್ಲ ಯದ್ಭಾವಂ ತದ್ಭವತಿ ಅನ್ನೋ ಕಾನ್ಸೆಪ್ಟ್ನ. ಅದು ಸತ್ಯನೇ ಒಪ್ಕೊತೀವಿ. ಆದರೆ ನಾವು ಯಾವುದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಅದನ್ನು ಮಾತ್ರ ನಂಬ್ಕೊತೀವಿ. ಯಾವುದನ್ನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅದನ್ನು ನಂಬ್ಕೊಳೋದೇ ಇಲ್ಲ. ಹಾಗಿರ್ಬೇಕಾದ್ರೆ ನಮಗೇ ಗೊತ್ತಿಲ್ಲದೆ ನಾವು ಮಕ್ಕಳಿಗೆ ರಾಂಗ್ ವಾತಾವರಣ ಕೊಡ್ತಿರ್ತೀವಿ. ಫಾರ್ ಎಕ್ಸಾಂಪಲ್, ನೀವು ಒಂದು ಕಂಪನಿ ಓನರ್ ಅಂತ ಅಂದ್ಕೊಳ್ರಿಪ್ಪ. ಯು ಆರ್ ಎನ್ ಎಕ್ಸಿಕ್ಯೂಟರ್. ನಿಮ್ಮ ಟೀಮಲ್ಲಿ ಪ್ಲ್ಯಾನರ್ಸ್ ಇದ್ದಾಗ ಅವ್ರು ನಿಮಗೆ ಪ್ಲ್ಯಾನಿಂಗ್ ಕೊಟ್ಟರೆ ಏನು ತಪ್ಪು? ಎಕ್ಸಾಕ್ಟ್ಲಿ. ಬಟ್ ಇಲ್ಲಿ ನಿಮಗೆ ಫಾಲ್ಸ್ ಈಗೋ ಇದ್ದರೆ ಪ್ಲ್ಯಾನಿಂಗ್ನ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀರಾ ಸರ್. ಫಾಲ್ಸ್ ಈಗೋ ಇದ್ದರೆ ನೀವು ಇದನ್ನು ಆಕ್ಸೆಪ್ಟ್ ಮಾಡ್ಕೊಳಲ್ಲ. ಆವಾಗ ನೀವೇನೋ ಪ್ಲ್ಯಾನಿಂಗ್ ಮಾಡೋಕ್ಕೆ ಹೋಗ್ತೀರಾ, ನಿಮ್ಮ ಟೀಮಿಗೆ ಇಷ್ಟಕ್ಕೊಂದು ಡಮ್ಮಿಯಾಗಿ ಪ್ಲ್ಯಾನಿಂಗ್ ಮಾಡ್ತಾರಲ್ಲ, ವಾಟ್ ಈಸ್ ದಿಸ್ ನಾನ್ ಸೆನ್ಸ್ ಅಂತ ಅನಿಸುತ್ತೆ. ಅವಾಗ ಏನು ಮಾಡ್ತಾರೆ, ನಿಮ್ಮ ಎಲ್ಲ ಪ್ಲ್ಯಾನ್ಗಳನ್ನು ಅವ್ರು ಕೇಳೋಕ್ಕೇನೆ ಹೋಗಲ್ಲ. ಅಂದರೆ ಇಲ್ಲಿ ನೀವು ತಪ್ಪು ಅವ್ರು ತಪ್ಪು ಅಂತಲ್ಲ. ಬೀಯಿಂಗ್ ಎ ಬಾಸ್, ಬೀಯಿಂಗ್ ಎ ಪೇರೆಂಟ್, ಯು ಮಸ್ಟ್ ನೋ ಅಬೌಟ್ ಯುವರ್ ಪೀಪಲ್, ವಾಟ್ ಆರ್ ದೇ ಗುಡ್ ಅಟ್. ನಿಮ್ಮ ಜರ್ನಿ ಈಸಿ ಅಲ್ಲ ಸರ್. ಹೌದು. ಇವಾಗ ನನ್ನ ಆರ್ಗನೈಸೇಷನ್ಲಿ ಐ ಆಮ್ ಎನ್ ಎಕ್ಸಿಕ್ಯೂಟರ್. ಮೈ ಟೀಮ್ ಗಿವ್ ದ ಪ್ಲಾನಿಂಗ್ಸ್, ಸೊ ಐ ಜಸ್ಟ್ ಎಕ್ಸಿಕ್ಯೂಟ್. ವಾಟ್ ಈಸ್ ರಾಂಗ್ ಇನ್ ಇಟ್? Ultimately, Krishna says life is interdependent mode. But most of the parents expect child to be independent. ಕರೆಕ್ಟ್. ನೀನು ಇಂಡಿಪೆಂಡೆಂಟ್ ಆಗಿದೆಯಪ್ಪ. ಇಂಡಿಪೆಂಡೆಂಟ್ ನೇಚರ್ನ ಎಲ್ಲಿ ಯೂಸ್ ಮಾಡ್ಕೊಬೇಕು? ಇನ್ನೊಬ್ಬ ವ್ಯಕ್ತಿ ಹತ್ರನಾದ್ರೂ ಯೂಸ್ ಮಾಡ್ಕೋಬೇಕು, ಇನ್ನೊಂದು ಕೆಲಸನಾದ್ರೂ ಯೂಸ್ ಮಾಡ್ಕೋಬೇಕು. ಯಾವಾಗ ನಿಮ್ಮ ಡೇಟಾಗಳನ್ನು ಸ್ಟ್ರೆಂತ್ ಇರೋದನ್ನು ನೀವು ಎಕ್ಸ್ಚೇಂಜ್ ಮಾಡ್ಕೊತೀರಲ್ಲ, ಲೈಫ್ ಈಸ್ ಈಸಿ. ಸೊ ಈ ಕಾರಣದಿಂದ ಮಾತ್ರ ಗೊಂದಲ ಈ ಸೃಷ್ಟಿಯಲ್ಲಿದೆ ಸರ್. ಇದನ್ನು ಅರ್ಥ ಮಾಡಿಸೋದು ಯಾರಾದರೂ ಬೇಕು. ಇದು ಹೆಂಗೆ ಅಂದರೆ, ಈಗ ನೀವು ಬಾಸ್ ಮತ್ತು ಎಂಪ್ಲಾಯೀಸ್ ಹೇಳಿದ್ರಿ, ಪೇರೆಂಟ್ ಮತ್ತು ಕಿಡ್ಸ್ ಹೇಳಿದ್ರಿ, ತಕ್ಕಡಿನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ನಿನ್ನ ಹತ್ರ ಏನಿಲ್ಲ ನಾನು ಅದನ್ನು ಫುಲ್ಫಿಲ್ ಮಾಡಬೇಕು, ನನ್ನ ಹತ್ರ ಏನಿಲ್ಲ ಅದನ್ನು ಅರ್ಥ ಮಾಡ್ಕೊಂಡು ನೀನು ಫುಲ್ಫಿಲ್ ಮಾಡಬೇಕು. ಆದರೆ ಇದನ್ನು ಒಪ್ಕೊಂಡವ್ರು 100 ಜನಕ್ಕೆ ಒಬ್ರು ಸಿಗಲ್ಲ. ಹಾಂ. ಯಾಕೆ ಅಂದರೆ ಚಿಕ್ಕ ವಯಸ್ಸಿಂದ ನಿಮ್ಮ ತಂದೆ ತಾಯಿ ನಿಮ್ಮ ಮಾತುಗಳನ್ನು ಒಪ್ಕೊಂಡೇ ಇಲ್ಲ ಅಂದರೆ, ನೀವು ದೊಡ್ಡವರಾದಮೇಲೆ ಒಂದು ಮನಸ್ಸಲ್ಲಿ ಒಂದು ಆಸೆ ಇರುತ್ತೆ, ಕನಸಿರುತ್ತೆ, ಏನು ನಾನು ಹೇಳಿದ್ದನ್ನು ಇನ್ನೊಬ್ರು ಕೇಳಬೇಕು. ನಾವು ಅಪ್ಪ ಅಮ್ಮ ನನ್ನ ಮಾತೇ ಕೇಳಿಲ್ಲ ಅಂದಿರ್ಬೇಕಾದ್ರೆ ಕೆಲವೊಬ್ರು ಏನು ಮಾಡ್ತಾರೆ, ಯಾರಿಗೂ ಮಾತೇ ಹೇಳೋಕ್ಕೆ ಹೋಗಲ್ಲ. ವೀಕರ್ ಇರೋರು, ಡ್ಯಾಮೇಜ್ ಆಗೋಗ್ಬಿಟ್ಟಿದ್ರೆ ಇನ್ನೊಂದು ಸ್ವಲ್ಪ ಇಲ್ಲ ನಾನು ಸ್ವಲ್ಪ ಸ್ಟ್ರಾಂಗ್ ಇದ್ದೀನಿ ಅನ್ನೋಲ್ಲ ಏನೋ ಎಕ್ಸ್ಪೆಕ್ಟ್ ಮಾಡ್ತಾರೆ, ನಾನು ಹೇಳಿದ್ದು ಇನ್ನೊಬ್ರು ಕೇಳಿ ಅಂತ. ಅಂದರೆ ಪ್ಯಾಟ್ರನ್ಸ್ ಅದೇ ಥರನೇ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿರುತ್ತೆ, ಬ್ರೈನ್ ಅದೇ ಥರನೇ ಕಲ್ಟಿವೇಟ್ ಆಗೋಗ್ಬಿಟ್ಟಿರುತ್ತೆ. ಆಗಿರಬೇಕಾದ್ರೆ 100ಕ್ಕೆ ಒಬ್ಬರು ಮಾತ್ರ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ನನ್ನ ಹತ್ರ ಏನಿಲ್ಲ ಅಂತ. ನನ್ನ ಹತ್ರ ಏನಿದೆ ಅದನ್ನು ಓಪನ್ನಾಗಿ ಹೇಳ್ತಾರೆ, ಇಲ್ಲ ಸರ್ ನಾನು ಮಾಡ್ತೀನಿ ಬಿಡಿ ಸರ್ ಅಂತ. ಬಟ್ ಫಾಲ್ಸ್ ಇರೋಗಿರೋ ಏನು ಮಾಡ್ತಾರೆ, ನಿಂಗೆ ಗೊತ್ತಾಗಲ್ಲ ನಾನೇ ಮಾಡ್ತೀನಿ ಅಂತ ಹೇಳ್ತಾರೆ. ರೀಸೆಂಟಾಗಿ ಒಂದು ಸ್ಟೋರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸರ್. ದೇರ್ ವಾಸ್ ಎ ಸ್ಟೂಡೆಂಟ್. ಆ ಸ್ಟೂಡೆಂಟಿಗೆ ಲೈಫಲ್ಲಿ ಏನೇನೇನೋ ಓದಬೇಕು ಅಂತ ಆಸೆ. ಯಾವಾಗಲೂ ಒಂದು ಸತಿ ಕರೆಕ್ಟಾಗಿ ಪದಗಳನ್ನು ಉಚ್ಚಾರಣೆ ಮಾಡದೇ ಇರೋದಕ್ಕೆ, ಯಾವಾಗಲೂ ಒಂದು ಸತಿ ಸ್ಪೆಲ್ಲಿಂಗ್ಗಳನ್ನ ಕರೆಕ್ಟಾಗಿ ಬರೀದೇ ಇದ್ದಿದ್ದಕ್ಕೆ ನಿನ್ನ ಕೈಲಿ ಓದೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಅವನಿಗೆ MBA ಮಾಡಬೇಕಂತ ಇಷ್ಟ, ಬಿಸ್ನೆಸ್ ಸ್ಟಡೀಸ್ ಮಾಡಬೇಕಂತ ಇಷ್ಟ, ನಿನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ. ಲೆಕ್ಚರ್ಸ್ಗಳೇ ಟೀಚರ್ಸ್ಗಳೇ ಹಿಂಗೆ ಹೇಳಿದರೆ ಸರ್, ಎಂತೆಂಥ ದೊಡ್ಡ ದೊಡ್ಡ ಹಿಸ್ಟ್ರಿಗಳಿದೆ, ಎಂತೆಂಥ ದೊಡ್ಡ ದೊಡ್ಡ ಎಕ್ಸಾಂಪಲ್ಸ್ ಇದೆ. ನಾವು ಜನಗಳನ್ನ ಹೆಂಗೆ ಅಪ್ರಿಷಿಯೇಟ್ ಮಾಡಿ ಮೋಟಿವೇಟ್ ಮಾಡಿ ವಿನ್ ಮಾಡಿಸಿರೋ ಅಂಥದ್ದು. ಯಾವುದೋ ಮನೇಲಿರೋ ಬೇಜಾರು ಅಥವಾ ಅವ್ರ ಮೇಲೆ ಅವ್ರಿಗೆ ಇರೋ ಬೇಜಾರನ್ನು ಮಗು ಮೇಲೆ ಹಾಕಿದ್ರೆ, ತಂದೆ ತಾಯಿ ಅಂತ ಆಗಿರೋರು ಟೀಚರ್ಸು ಅಥವಾ ಲೆಕ್ಚರ್ಸ್ ಎಲ್ಲದೂ ಅಂತ ಕಳಿಸಿರ್ಬೇಕಾದ್ರೆ ಅವ್ರ ಮಕ್ಕಳಿಗೆ ಯಾವ ಥರ ಪ್ರೇರಣೆ ಮಾಡಬೇಕು ಅಂತ ಗೊತ್ತಾಗಿಲ್ಲದೆ ಇರಬೇಕಾದ್ರೆ ಯಾವುದೋ ಒಂದು ತಪ್ಪನ್ನೇ ದೊಡ್ಡ ತಪ್ಪು ಅಂತ ಕನ್ಸಿಡರ್ ಮಾಡಿ ಅವ್ನ ಕೈಲಿ ಮಾಡೋಕ್ಕಾಗಲ್ಲ ಅಂದಾಗ ಆ ಮಗು ಲೈಫ್ ಏನಾಗುತ್ತೆ ಅಂತ ಯಾರಿಗೂ ಜನರಿಗೆ ಗೊತ್ತಾಗಲ್ಲ. ಇಲ್ಲಿ ನನ್ನ ಹತ್ರ ಬಂದು ಕುತ್ಕೊಂಡಿರ್ತಾರೆ, ಫ್ಯಾಮಿಲಿನ ಏನಾಗಿರುತ್ತೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಹೊರಗಡೆ ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಇದನ್ನು ನಾನು ಸರಿ ಮಾಡಿ ಕಳಿಸ್ಬೇಕು, ಇದು ನನ್ನ ರೆಸ್ಪಾನ್ಸಿಬಿಲಿಟಿ. ಇಲ್ಲ ಮುರಳಿಯವರೇ, ನಾವೆಲ್ಲ ಕಡೆ ಟ್ರೈ ಮಾಡಿ ಬಂದುಬಿಟ್ಟಿದ್ದೀವಿ, ನಿಮ್ಮದು ಲಾಸ್ಟ್ ಅಂತ ಬಂದುಬಿಟ್ಟಿದ್ದೀವಿ ಅಂತ. ಹಾಂ ಕರೆಕ್ಟ್, ಲಾಸ್ಟಿಗೆ ಬಂದಿದ್ದೀರಾ, ಸರಿ ಮಾಡಿಕೊಡ್ತೀವಿ ಅಂತ. ಎಷ್ಟು ರಾಂಗ್ ನೇಮಲ್ಲಿ ಮಕ್ಕಳುಗಳ ನೇಚರ್ನ ಪ್ರಿಡಿಕ್ಟ್ ಮಾಡ್ತಾರೆ ಅಂತಂದರೆ, ಅಪ್ಪ ಅಮ್ಮ ಅಳೋದಷ್ಟೇ ಬಾಕಿ. ಅಮ್ಮಗಳು ಅಳ್ತಾರೆ, ಅಪ್ಪಗಳಿಗೆ ಅಳಕ್ಕೆ ಬರಲ್ಲ ಅಷ್ಟೇ. ಮಕ್ಕಳು ಏನು ಅಂದ್ಕೊಳ್ತಾರೆ, ನೋಡು ನಮ್ಮ ಅಪ್ಪನ ಮೇಲೆ ನಂಗೆ ಪ್ರೀತಿನೇ ಇಲ್ಲ ಅಂದ್ಕೊಳ್ತಾರೆ. ಅಪ್ಪಂಗೆ ತೋರ್ಸೋಕ್ಕೆ ಬರಲ್ಲ ಅಳು ಮೂಲಕ. ಅಮ್ಮ ಭಾವನಾ ಜೀವಿ, ಅವಳು ಅಳ್ತಾಳೆ, ಅವಾಗ ಅಮ್ಮನ ಮೇಲೆ ಒಲವು ಜಾಸ್ತಿ ಆಗಿಬಿಡುತ್ತೆ. ಈ ಥರ ಒಂದೊಂದಕ್ಕೆ ಚೈನ್ ಲಿಂಕ್ ಆಗ್ತಾನೇ ಇರುತ್ತೆ ಸರ್. ಎಲ್ಲ ರಾಂಗ್ ಪರ್ಸೆಪ್ಷನಲ್ಲೂ ಓಡ್ಬಿಡುತ್ತೆ. ಕೆಲವೊಂದು ಸತಿ ತಂದೆ ಬಂದಿರ್ತಾರೆ, ತಾಯಿ ಬಂದಿರಲ್ಲ ಸೆಷನ್ಸ್ ತೊಗೊಳಕ್ಕೆ. ಕೆಲವೊಂದು ಸತಿ ತಾಯಿ ಬಂದಿರ್ತಾರೆ, ತಂದೆ ಬಂದಿರಲ್ಲ. ಮಗುಗೆ ಏನನ್ಸುತ್ತೆ ಇವಾಗ, ಇವ್ರಿಗೆ ಪ್ರೀತಿ ಇದೆ, ಅವ್ರಿಗೆ ಪ್ರೀತಿ ಇಲ್ಲ ನನ್ನ ಮೇಲೆ, ಅವ್ರಿಗೆ ನನ್ನ ಮೇಲೆ ಇಂಟ್ರೆಸ್ಟೇ ಇಲ್ಲ. ಹಿಂಗೆ ಸರ್ ಜಗತ್ತಲ್ಲಿ ಎಲ್ಲ ಗೊಂದಲಗಳಾಗ್ತಿರೋದೇ ಹಿಂಗೆ. ಯಾಕೆ ಅಂದರೆ ಕೆಲವು ಮಕ್ಕಳುಗಳಿಗೆ ಲಾಜಿಕಲ್ ಇಂಟೆಲಿಜೆನ್ಸ್ ಅಂತ ಇರಲ್ಲ. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಳ್ಳೋವಂಥ ಬುದ್ಧಿಶಕ್ತಿ ಭಗವಂತ ಹುಟ್ಟಿನಿಂದನೇ ಕೊಟ್ಟಿರಲ್ಲ.
ಆ ಥರ ಮಕ್ಳುಗಳು ಈ ಥರ ಗೊಂದಲ ಅವ್ರ ಜೀವನದಲ್ಲಿ ಆಯಿತು ಅಂತಂದರೆ ಅವ್ರು ಎಲ್ಲರಿಗೂ ಗೊಂದಲ ಕ್ರಿಯೇಟ್ ಮಾಡ್ಕೊತ ಬರ್ತಾರೆ. ಬಟ್ ಇದು ಬೆಳೀತಾ ಬೆಳೀತಾ ಅದೊಂದು ಇವಾಲ್ವ್ ಆಗಲ್ವಾ ಮಕ್ಕಳು? ಎವಾಲ್ವ್ ಆಗುತ್ತೆ, ನೀವು ಹೆಲ್ದಿ ಎನ್ವೈರ್ಮೆಂಟ್ ಕೊಟ್ಟಿದ್ರೆ. ಈ ಕನ್ನಡ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀವಿ, ಕನ್ನಡ ಭಾಷೆಯಲ್ಲಿ ಡಿಸ್ಕಷನ್ಸ್ ಮಾಡ್ತಾ ಇದ್ದೀವಿ, ಈಗೇನಾಗುತ್ತೆ ನಮ್ಮ ಔಟ್ಪುಟ್ ತುಂಬ ಚೆನ್ನಾಗಿರುತ್ತೆ. ಇದು ಭಾಷಾ ಜ್ಞಾನ ನಮ್ಗೆ ಅರ್ಥ ಆಗೋಗ್ಬಿಡುತ್ತೆ ಕಾನ್ಸೆಪ್ಟು. ಮಗು ಇಂಟೆಲಿಜೆನ್ಸ್ ಏನೂ ಗೊತ್ತಿಲ್ಲ, ಮಗು ಜೊತೆ ನೀವು ಯಾವ ಥರ ಕಮ್ಯುನಿಕೇಟ್ ಮಾಡ್ಬೇಕಂತ ಗೊತ್ತಿಲ್ಲ, ಮಗು ಯಾವ ಥರ ಕಲಿಯುತ್ತೆ, ಅದನ್ನು ಯಾವ ಥರ ಅಪ್ಲೈ ಮಾಡಿಕೊಂಡು ಯಾವ ಥರ ವಿಷಯಗಳನ್ನು ಜಗತ್ತಿಗೆ ಹೇಳುತ್ತೆ ಅನ್ನೋ ಬೇಸಿಕ್ಸ್ ಅವೇರ್ನೆಸ್ಸೇ ಇಲ್ಲ ಅಂದಮೇಲೆ ನೀವು ಪೇರೆಂಟ್ ಸರಿ ಮಾಡಿದ್ದೀರ ಅಂತ ಏನು ಗ್ಯಾರಂಟಿ? ಎಲ್ಲರೂ ಹಂಗೆ ಅನ್ಕೊಂತಾರಲ್ವ ಸರ್, ಏನಾದರೂ ಒಂದು ಪ್ರಾಬ್ಲಮ್ ಆಗೋ ತನಕ ಪೇರೆಂಟ್ಸ್ ಏನು ಅನ್ಕೊಳ್ತಾರೆ, ನಾವೆಲ್ಲ ಸರಿ ಮಾಡಿದ್ದೀವಿ ಅಂತಲೇ ಹೇಳ್ತಾರೆ. ಯಾವುದೋ ಒಂದು ಪ್ರಾಬ್ಲಮ್ನ ಜಗತ್ತು ಒಪ್ಕೊತಾ ಇಲ್ಲ ಅಂತ ಇದ್ದಾಗ ಮಾತ್ರ ಒಂದು ಸೀರಿಯಸ್ನೆಸ್ ಕ್ರಿಯೇಟ್ ಆಗುತ್ತೆ. ಯಾವಾಗ ನಿಮ್ಮ ಮಗು ಓದ್ತಾನೆ ಇಲ್ಲ, ನಮ್ಮ ಸ್ಕೂಲಿಂದ ಕರ್ಕೊಂಡೋಗಿ ಅಲ್ಲಿ ಬಲ್ಪ್ ಆನ್ ಆಗೋದು ಜನರಿಗೆ. ಅಲ್ಲಿ ತನಕ ಅವ್ನು ABCD ಬರೀತಿದ್ದಾನೋ ಗೊತ್ತಿಲ್ಲ, ಸ್ಟೋರಿ ಕರೆಕ್ಟಾಗಿ ಹೇಳಕ್ಕೆ ಬರುತ್ತಾ ಇಲ್ಲ ಗೊತ್ತಿಲ್ಲ, ಏನೇನು ಮಾಡ್ತೀನಿ ಏನೇನು ಮಾಡ್ತಿಲ್ಲ ಅಂತ ಅಲ್ಲಿ ತನಕ ಇಟ್ ವಾಸ್ ಜಸ್ಟ್ ಪುಷಿಂಗ್. ಗೌರ್ಮೆಂಟ್ ಹೇಳಿದೆಲ್ಲ 9ನೇ ಕ್ಲಾಸ್ ತನಕ ಸುಮ್ಮನೆ ಕಳಿಸ್ಬೇಕು ಅಂತ, ಪ್ರೈವೇಟ್ ಸ್ಕೂಲವರು ಕಳಿಸ್ತಾ ಇದ್ದೀವಿ. ನಾನಿಲ್ಲಿ ಯಾರನ್ನೋ ಸ್ಕೂಲ್ನೋ ಟೀಚರ್ನೋ ಪೇರೆಂಟ್ಸ್ನೋ ಮಕ್ಕಳನ್ನು ಯಾರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ ಸರ್. ಟೇಕ್ ಮಿ ವೆರಿ ಪಾಸಿಟಿವ್ಲಿ. ಥಿಂಗ್ಸ್ ಆರ್ ನಾಟ್ ನೋನ್ ಟು ಅಸ್, ಹೌ ಟು ಸಾರ್ಟ್ ಇಟ್ ಔಟ್. ಅಲ್ಲ ಸರ್, ಈ ಜೀವನ ಅಂತಂದಮೇಲೆ ಎಲ್ಲರೂ ಏನಾದರೂ ಒಂದು ಬೆಸ್ಟ್ ಮಾಡಬೇಕಲ್ವಾ. ಬೆಸ್ಟ್ ಮಾಡಲಿಲ್ಲ ಅಂತಂದರೆ ಅಟ್ಲೀಸ್ಟ್ ವರ್ಸ್ಟ್ ಆದರೂ ಮಾಡಬಾರ್ದು, ಯಾರಿಗಾದರೂ ಹರ್ಟ್ ಆದರೂ ಮಾಡಬಾರ್ದು. ಬಟ್ ಮ್ಯಾಕ್ಸಿಮಮ್ ಟೈಮ್ ವರ್ಸ್ಟೇ ಮಾಡ್ತಿದ್ದೀವಿ, ಹರ್ಟೇ ಮಾಡ್ತಿದ್ದೀವಲ್ವ. ಹೌದು. ಸೊ ಅದಕ್ಕೆ ಬೆಸ್ಟ್ ಮಾಡೋದು ಹೆಂಗಪ್ಪ ಅಂದರೆ ಡಿಸ್ಕಷನ್ಸ್ ಮಾಡ್ಬೇಕು. ಮುರಳಿ ನಿನಗೇನು ಬರುತ್ತೆ, ನನಗೇನು ಬರಲ್ಲ. ನೀರಜ್ ನನಗಿದು ಬರುತ್ತಾ, ಓಕೆ ಸರ್ ನೀರಜ್ ಸರ್ ನೀವು ಮಾಡಿ. ಮುರಳಿ ನಿಮ್ಗೆ ಇದು ಮಾಡೋಕ್ಕೆ ಬರುತ್ತಾ, ನೀವು ಮಾಡಿ. ಇಬ್ಬರು ಸೇರೊಂದು ಮಾಡೋಣ. ಸೊ ಈ ಒಂದು ಥಾಟ್ ಪ್ರೊಸೆಸ್ ಯಾವಾಗ ಪೇರೆಂಟ್ಸಿಗೆ, ಮಕ್ಕಳಿಗೆ ಅಥವಾ ಟೀಚರ್ಸಿಗೆ, ಸ್ಟೂಡೆಂಟ್ಸಿಗೆ ಬರುತ್ತಲ್ಲ, ಈ ನಮ್ಮ ದೇಶ ತುಂಬ ಸಖತ್ತಾಗಿರುತ್ತೆ. ಬಾಸಿಗೆ ಎಂಪ್ಲಾಯ್ಗೂ ಈ ಫೀಲಿಂಗ್ ಬರಬೇಕು, ಹಸ್ಬೆಂಡ್ ಆ್ಯಂಡ್ ವೈಫಿಗೂ ಇದು ಬರಬೇಕು. ಇದು ಬರ್ತಾ ಇಲ್ಲ. ಯಾಕೆ ಅಂದರೆ ಎಲ್ಲರೂ ಎಲ್ಲದನ್ನೂ ತಪ್ಪು ತಪ್ಪು ಅಂತಲೇ ಹೇಳ್ಕೊಂಬರ್ತೀರಲ್ವ. ನನ್ನ ಹತ್ರ ಬರೋ ಅದೆಷ್ಟೋ ಹೃದಯಗಳು ಏನು ಹೇಳ್ತವೆ ಗೊತ್ತಾ ಸರ್, ನನ್ನ ಪ್ರೀತಿ ಪಾತ್ರರು ನನ್ನ ಪ್ರೀತಿಸಲ್ಲ ಅಂತ ಹೇಳ್ತಾರೆ, ನನ್ನ ಗೌರವಿಸಲ್ಲ ಅಂತ ಹೇಳ್ತಾರೆ. ಇದು ಎಷ್ಟು ದೊಡ್ಡ ಭ್ರಮೆ ಗೊತ್ತಾಯಿತು. ನಿಮ್ಮ ಆ್ಯಕ್ಷನ್ಸು, ನಿಮ್ಮ ರಿಯಾಕ್ಷನ್ಸು, ನಿಮ್ಮ ರೆಸ್ಪಾನ್ಸಸ್ಸು, ನಿಮ್ಮ ಥಾಟ್ ಪ್ರೊಸೆಸ್ಸು, ಫೀಲಿಂಗ್ಸ್ ಎಲ್ಲ ಬೇರೆ ಇದ್ದಾಗ, ಅಂದರೆ ನನ್ನ ನೇಚರ್ನ ವಿರುದ್ಧವಾಗಿದ್ದಾಗ ಅದು ಬೇರೆಯೇ ಅಂತ ಅನ್ಸುತ್ತೆ. ನನ್ನ ಕೈಲಿ ಒಪ್ಕೊಳಕ್ಕಾಗಲ್ಲ ಅಲ್ಲ. ನೀವೇನು ಬಾಯ್ಬಿಟ್ಟು ಹೇಳಿಲ್ಲ ನನ್ನ ಪ್ರೀತಿಸಲ್ಲ ಅಂತ, ನೀವೇನು ಹೇಳಿಲ್ಲ ನನಗೆ ಬಾಯ್ಬಿಟ್ಟು ನಾನು ನಿನಗೆ ರೆಸ್ಪೆಕ್ಟ್ ಮಾಡಲ್ಲ ಅಂತ, ಇದೆಲ್ಲ ನನ್ನ ತಪ್ಪು ಕಲ್ಪನೆಗಳು ನನ್ನ ಜೀವನದಲ್ಲಿ. ಅವಾಗೇನಾಗುತ್ತೆ, ನನ್ನ ಯಾರೂ ಪ್ರೀತಿಸ್ತಾ ಇಲ್ಲ, ನನ್ನ ಯಾರೂ ಗೌರವಿಸ್ತಾ ಇಲ್ಲ ಅಂತ ನಾನು ಒಳಗಡೆ ಅಳ್ತಾ ಇರ್ತೀನಿ. ನೀವು ಪ್ರೀತಿ ಮಾಡೋಕ್ಕೆ ಬಂದರೂ ನಾನು ಒಪ್ಕೊಳಲ್ಲ, ನೀವು ನಾಟಕ ಆಡ್ತಿದ್ದೀರಾ ಅಂತ ಅನ್ಕೊಂಡು ಅದಾಗುತ್ತೆ. ಹೌದು, ಇದೇ ಆಗ್ತಿರೋದು ಸರ್. ಮ್ಯಾಕ್ಸಿಮಮ್ ಪೀಪಲ್ ಲೈಫಲ್ಲಿ ಇದೇ ಆಗ್ತಿರೋದು. ಅಂದರೆ ನೀವು ನನ್ನ ಪ್ರೀತಿ ಮಾಡಲ್ಲ, ಗೌರವಿಸಲ್ಲ ಅಂತ ಅಂದ್ಕೊಂಡಿದ್ದೆ ಭ್ರಮೆ. ಸೊಲ್ಯೂಷನ್ ಏನು ಮುರಳಿ? ನಾನು ಡಿಸ್ಕಸ್ ಮಾಡ್ಬೋದಲ್ವ, ನೀವು ನನ್ನ ಎಷ್ಟು ಪ್ರೀತಿಸ್ತೀರಾ? ಪ್ರೀತಿ ಮಾಡಲ್ಲ, ಗೌರವಿಸಲ್ಲ ಅನ್ಕೊಳ್ಳೋದು ಭ್ರಮೆ. ಅಂದರೆ ಪ್ರೀತಿ ಮಾಡ್ತಾರೆ, ಗೌರವಿಸ್ತಾರೆ ಅನ್ಕೊಳ್ಳೋದು ಭ್ರಮೆನೆ ಅನ್ನೋದು ನನ್ನ ಪಾಯಿಂಟ್. ಸೃಷ್ಟಿ ಪ್ರಕಾರ ಕೆಲವು ಸತ್ಯಗಳು ನಮ್ಗೆ ಗೊತ್ತಾಗಬೇಕಾಗತ್ತೆ. ರೈಟ್ ಥಾಟ್ ನಿಮಗೆ ಬಂದಿದೆ, ರೈಟ್ ಥಾಟ್, ಅದು ರಾಂಗ್ ಥಾಟ್ ಅಲ್ಲ. ಹೃದಯ ಇದೆ ಅಂದರೆ ಹೃದಯದಲ್ಲಿ ಪ್ರೀತಿ ಇದೆ ಅಂತ. ಹೃದಯ ಇದೆ ಸಿಂಬಲ್ ಆಫ್ ಪ್ರೀತಿ. ಬ್ರೈನ್ ಈಸ್ ಎ ಸಿಂಬಲ್ ಆಫ್ ರೆಸ್ಪೆಕ್ಟ್ ಅಥವಾ ಗ್ರೋತ್. ಯಾಕಂದರೆ ಇಲ್ಲಿ ನಾಲೆಡ್ಜ್ ಇದೆ, ಅಜ್ಞಾನ ಇಲ್ಲ. ಅಜ್ಞಾನ ನಾವು ಸುತ್ತಮುತ್ತ ವಾತಾವರಣದಿಂದ ಕಲ್ಟಿವೇಟ್ ಮಾಡ್ಕೊಂಡ್ಬಿಡ್ತಿರ್ಬೇಕು. ಹುಟ್ಟು ಗುಣದಿಂದ ನಮಗೆ ಅಜ್ಞಾನ ಬಂದಿಲ್ಲ, ಹುಟ್ಟುವಾಗಲೇ ನಾವೆಲ್ಲ ಪರ್ಫೆಕ್ಟ್, ಬಾರ್ನ್ ಎನ್ ಆಫ್. ಆದರೆ ಸಮಾಜದಲ್ಲಿ ಯಾರ್ಯಾರೋ ಹೆಂಗೆಂಗೋ ತಪ್ಪಾಗಿ ಬಾಳ್ತಾರಲ್ಲ, ನಾವು ಹಂಗೆಲ್ಲ ಅಂದ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅಂದರೆ ವಾಸ್ತವಿಕತೆ ಏನಪ್ಪ, ಸತ್ಯ ಏನಪ್ಪ ಅಂದರೆ, ನಿಮ್ಗೆ ಹೃದಯ ಇದೆ ಅಂದರೆ ನೀವು ನಾನು ಪ್ರೀತಿಸ್ತೀರ ಕಣ್ರಿ. ಆದರೆ ನನ್ನನ್ನೇ ಕ್ರಿಯೇಟಾಗಿ ಡಿಫ್ರೆಂಟಾಗಿ ಭಗವಂತ ಕ್ರಿಯೇಟ್ ಮಾಡಿರ್ಬೇಕಾದ್ರೆ, ನಿಮ್ಮನ್ನೇ ಡಿಫ್ರೆಂಟಾಗಿ ಯೂನಿಕಾಗಿ ಕ್ರಿಯೇಟ್ ಮಾಡಿರ್ಬೇಕಾದ್ರೆ ನಿಮ್ಮ ಪ್ರೀತಿ ನನಗೆ ಸೆನ್ಸ್ ಆಗ್ತಿಲ್ಲ, ನಮ್ಮ ಪ್ರೀತಿ ನಿಮಗೆ ಸೆನ್ಸ್ ಆಗ್ತಿಲ್ಲ. ಇದು ಅಜ್ಞಾನ. ಯಾರಿಗೆ ಬ್ರೈನ್ ಇದೆ ಅವ್ರು ರೆಸ್ಪೆಕ್ಟ್ ಮಾಡ್ತಾರೆ, ಯಾರಿಗೆ ಹಾರ್ಟ್ ಇದೆ ಅವ್ರು ಲವ್ ಮಾಡ್ತಾರೆ. ಇದನ್ನು ನಾನು ಬರೀ ಫ್ಯಾಮಿಲಿ ಸರ್ಕಲಲ್ಲಿ ಮಾತ್ರ ಹೇಳ್ತಿರೋದು. ಮತ್ತೆ ಫ್ಯಾಮಿಲಿಯಿಂದ ಹೊರಗಡೆ ಆಗಿ ಊರು ದೇಶ ಅದೆಲ್ಲ ನಂಗೆ ಗೊತ್ತಿಲ್ಲ. ಕರೆಕ್ಟ್. ಬಿಕಾಸ್ ದೇರ್ ಆರ್ ಲಾಟ್ಸ್ ಆಫ್ ಕಾನ್ಫ್ಲಿಕ್ಟ್ಸ್ ಓವರ್ ದೇರ್, ದೇರ್ ಆರ್ ಫೈಟಿಂಗ್ಸ್ ಓವರ್ ದೇರ್. ಅದು ಹೆಂಗ್ರಿ ಹೇಳ್ತೀರಾ ಅವ್ರು ಪ್ರೀತಿ ಮಾಡ್ತಾರೆ, ಅದು ಹೆಂಗ್ರಿ ಹೇಳ್ತೀರಾ ಅವ್ರ ಗೌರವ ಇದೆ. ಸೊ ಇದೆಲ್ಲ ನಂಗೆ ಗೊತ್ತಿಲ್ಲ, ನಾನು ಅದೆಲ್ಲ ಸ್ಟಡಿ ಮಾಡಿಲ್ಲ. ನಾನು ಸ್ಟಡಿ ಮಾಡಿರೋದು ಇಂಡಿವಿಜುವಲ್ ಲೈಫ್ ಸ್ಟೈಲ್ಸ್ಗಳು ಹೆಂಗಿರುತ್ತೆ ಮತ್ತು ಫ್ಯಾಮಿಲಿ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅಂತ. ಯಾವಾಗ ನಾವು ನಿಮ್ಮ ಉದ್ದೇಶಗಳು ಏನು, ಹೌದು ನೀವು ಈ ಥರ ಕೆಲಸ ಮಾಡಿದ್ರೆ ಇದರಿಂದ ಇರೋ ಉದ್ದೇಶ ಏನು ಕೇಳ್ಬೋದಲ್ವಾ? ಹೌದು ಹೌದು, ಅದನ್ನು ಕೇಳ್ಬೋದು. ಅವಾಗ ನನಗೊಂದು ಪ್ರೂಫ್ ಸಿಗುತ್ತೆ ನೀವು ನನ್ನ ರೆಸ್ಪೆಕ್ಟ್ ಮಾಡ್ತಿದ್ದೀರಾ ಇಲ್ಲ ಪ್ರೀತಿ ಮಾಡ್ತಿದ್ದೀರಾ ಅಂತ. ಇದೇ ರೀತಿ ಯು ಕಿಂಗ್ನ ಫುಲ್ ಪಾಡ್ಕಾಸ್ಟ್ನ ನಾನು ಚಿಕ್ಕದಾಗಿ ಕ್ಲಿಪ್ಸ್ ಆಗಿ ಕಟ್ ಮಾಡಿ ಈ ಚಾನಲಲ್ಲಿ ಹಾಕ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಯು ಕಿಂಗ್ ಕ್ಲಿಪ್ಸ್.